ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಅಮೆಜಾನ್ದಿಂದ ನೇಮಕಾತಿ ನಡೀತಾ ಇದೆ ನೋಡಿ. ಕರ್ನಾಟಕದಲ್ಲಿ ಅಮೆಜಾನ್ದಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಇದೆ. ಹಾಗೆ ವರ್ಕ್ ಫ್ರಮ್ ಹೋಮ್ ಹುದ್ದೆಗಳಾಗಿರ್ತವೆ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ವರ್ಕ್ ಫ್ರಮ್ ಹೋಮ್ ಹುದ್ದೆಗಳ ಬಗ್ಗೆ ತಿಳಿಸ್ಕೊಡಿ ಅಂತ. ನೋಡಿ, ಇವಾಗ ಅಮೆಜಾನ್ದಿಂದ ವರ್ಕ್ ಫ್ರಮ್ ಹೋಮ್ ಹುದ್ದೆಗಳು ಬಂದಿದೆ. ಇದರ ಬಗ್ಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋವರೆಗೂ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ. ವಿಡಿಯೋನ ಕೊನೆಯವರೆಗೆ ನೋಡಿ. ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ, ಅಮೆಜಾನ್ನವರ ಜೆನ್ಯೂನ್ ಆದಂಥ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಹೇಗೆ ಅಪ್ಲೈ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ. ವಿಡಿಯೋನ ಕೊನೆಯವರೆಗೆ ನೋಡಿ, ಅಂದರೆ ಮಾತ್ರ ನಿಮಗೆ ಅಪ್ಲೈ ಮಾಡಲಿಕ್ಕೆ ಆಗುತ್ತೆ. ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೂಡ ಇರುತ್ತೆ, ಅಲ್ಲಿಂದ ಹೋಗಿ ನೀವು ಡೈರೆಕ್ಟಾಗಿ ಅಪ್ಲೈ ಕೂಡ ಮಾಡ್ಬೋದು. ಹಾಗೆ ಈ ಹುದ್ದೆಗಳಿಗೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯ ಅರ್ಜಿ ಶುಲ್ಕ ಆಗಲಿ ಇರಲ್ಲ. ಯಾವುದೇ ರೀತಿಯ ಅರ್ಜಿ ಶುಲ್ಕ ಇಲ್ಲ, ಹಾಗೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಲ್ಲ. ನೇರವಾಗಿ ಆನ್ಲೈನ್ ಮೂಲಕ ನಿಮಗೆ ಒಂದು ಇಂಟರ್ವ್ಯೂವನ್ನು ಮಾಡಲಾಗುತ್ತೆ. ನೀವು ಇಂಟರ್ವ್ಯೂಗೂ ಕೂಡ ಎಲ್ಲಿ ಹೋಗುವ ಅವಶ್ಯಕತೆ ಇಲ್ಲ, ಆನ್ಲೈನ್ ಮೂಲಕ ಇಂಟರ್ವ್ಯೂ ಇರುತ್ತೆ. ಹಾಗೆ ಕಂಪ್ಲೀಟ್ ಆದಂಥ ಒಂದು ಟ್ರೈನಿಂಗ್ ಇರುತ್ತೆ. ಫ್ರೆಷರ್ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಕಂಪ್ಲೀಟ್ ನಿಮಗೆ ಟ್ರೈನಿಂಗನ್ನು ಕೊಟ್ಟು ಇದರಿಂದ ಕಂಪನಿಯಿಂದ ನಿಮಗೆ ಆಯ್ಕೆಯನ್ನು ಮಾಡಿಕೊಂಡು ನಿಮಗೆ ಜಾಯಿನ್ ಮಾಡಿಸ್ತಾರೆ. ಬನ್ನಿ, ಇದರ ಬಗ್ಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ಅಮೆಜಾನ್ದಿಂದ ವರ್ಕ್ ಫ್ರಮ್ ಹೋಮ್ ಹುದ್ದೆಗಳ ನೇಮಕಾತಿ ಇರುತ್ತೆ. ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು, ಕರ್ನಾಟಕದ ಎಲ್ಲ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಬೆಂಗಳೂರಲ್ಲಿ ಜಾಬ್ಸ್ ಇರುತ್ತೆ. ಹಾಗೆ ಇದು ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಇರುತ್ತೆ. ಬೆಂಗಳೂರಿಗೆ ಇಂಟರ್ವ್ಯೂ ಮತ್ತು ಟ್ರೈನಿಂಗಿಗೆ ಕರೀತಾರೆ. ಅಲ್ಲಿಂದ ಒಂದು ಮಂತು ಟ್ರೈನಿಂಗ್ ಇರುತ್ತೆ. ಒಂದು ತಿಂಗಳ ಟ್ರೈನಿಂಗ್ ಮುಗಿಸ್ಕೊಂಡು ನೀವು ಮನೆಯಿಂದ ಜಾಬ್ಸನ್ನು ಶುರು ಮಾಡ್ಬೋದು, ಅಥವಾ ನಿಮಗೆ ಆನ್ಲೈನ್ ಮೂಲಕ ಮನೆಯಿಂದ ಕೂಡ ಅವರು ಟ್ರೈನಿಂಗನ್ನು ಕೊಡ್ಬೋದು. ಅವರು ಇನ್ಫಾರ್ಮ್ ಮಾಡ್ತಾರೆ ನೀವು ಅಪ್ಲೈ ಮಾಡಿದ ನಂತರ ಯಾವ ಥರ ಅಂತ. ಹಾಗೇನ ಇಲ್ಲಿ ನೋಡಿ, ಸಂಸ್ಥೆ ಅಮೆಜಾನ್ದಿಂದ ನೇಮಕಾತಿ ಇರುತ್ತೆ. ದೊಡ್ಡ ಸಂಸ್ಥೆ ಇದು ಅಮೆಜಾನ್ನವರದು. ಹಾಗೆ ಇನ್ನು ಪೋಸ್ಟ್ ಹೆಸರುಗಳನ್ನು ನೋಡೋದಾದರೆ ಇಲ್ಲಿ ನೋಡಿ, ಚಿತ್ರ ವಿಡಿಯೋ ಸಂಸ್ಕರಣೆ ಹಾಗೂ ಡೇಟಾ ಪರಿಶೀಲನೆ ಮತ್ತು ಮಾಹಿತಿ ಸಂಗ್ರಹಣೆ, ಮಾಹಿತಿ ಸಂಸ್ಕರಣೆ, ಇದು ಒಂದು ಹುದ್ದೆಗಳ ಹೆಸರಾಗಿತ್ತೆ. ವಿವಿಧ ಹುದ್ದೆಗಳಿದ್ದಾವೆ, ತುಂಬ ಹುದ್ದೆಗಳಿದ್ದಾವೆ. 1,000ಕ್ಕೂ ಅಧಿಕ ಹುದ್ದೆಗಳಿದ್ದಾವೆ. ಹಾಗೆ ಇನ್ನು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ 30,000ದಿಂದ 45,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಹಾಗೆ ಇನ್ನು SLC PUC ಡಿಗ್ರಿ ಆದಂಥ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಫ್ರೆಂಡ್ಸ್, ಇಲ್ಲಿ ನೋಡಿ, ಅನುಭವ ಅಥವಾ ತಾಜಾ ಅಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಅಥವಾ ಪ್ರೆಷರ್ ಇದ್ದರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಸಂಬಳ 30,000ದಿಂದ 45,000ವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಯಾರು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ನೋಡೋದಾದರೆ, ಅಖಿಲ ಭಾರತದಿಂದ ಈ ಒಂದು ಹುದ್ದೆಗಳಿಗೆ ಕರ್ನಾಟಕದಿಂದ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಯಾರು ಬೇಕಾದರೂ ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಇನ್ನು ವಯಸ್ಸಿನ ಮಿತಿಯನ್ನು ನೋಡೋದಾದರೆ 18ರಿಂದ 40 ವರ್ಷದ ಒಳಗಿನವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಈ ಒಂದು ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆ ಇರಲ್ಲ. ಪ್ರೈವೇಟ್ ಉದ್ಯೋಗಗಳಾಗಿರ್ತವೆ. ಕಂಪ್ಲೀಟಾಗಿ ವರ್ಕ್ ಫ್ರಮ್ ಹೋಮು ಹಾಗೆ ಪ್ರೈವೇಟ್ ಉದ್ಯೋಗಗಳಾಗಿರ್ತವೆ. ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ವಯಸ್ಸಿನ ಮಿತಿ ಇರಲ್ಲ. ಫಿಕ್ಸ್ ಆಗಿ 18ರಿಂದ 40 ವರ್ಷದ ಒಳಗಿನವರು ಮಾತ್ರ ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಯಾವುದೇ ರೀತಿಯ ಅರ್ಜಿ ಶುಲ್ಕ ಕಟ್ಟುವ ಹಾಗಿಲ್ಲ. ಝೀರೋ ಆಫ್ ಕಾಸ್ಟ್ನಲ್ಲಿ ನಿಮಗೆ ಈ ಒಂದು ಜಾಬ್ಸ್ಗಳಿರ್ತವೆ. ಹಾಗೆ ನಿಮಗೆ ಯಾರು ಏನು ಕೇಳೋದೂ ಇಲ್ಲ ಫ್ರೆಂಡ್ಸ್. ಯಾಕಂದರೆ ಕಂಪನಿಯಿಂದ ಡೈರೆಕ್ಟಾಗಿ ಇದು ಕಂಪನಿಯಿಂದ ನೇರ ನೇಮಕಾತಿ ಇರುತ್ತೆ. ಜೆನ್ಯೂನ್ ಆದಂಥ ಅಫಿಷಿಯಲ್ ವೆಬ್ಸೈಟಿನಿಂದ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಅದೇ ಒಂದು ವೆಬ್ಸೈಟ್ನಿಂದ ಕೂಡ ನಾನು ತಿಳಿಸ್ಕೊಡ್ತೀನಿ. ಹಾಗಾಗಿ ನಿಮಗೆ ಯಾರೂ ಅರ್ಜಿ ಶುಲ್ಕ ಕೇಳುವುದಿಲ್ಲ. ಅರ್ಜಿ ಶುಲ್ಕ ಈ ಒಂದು ಹುದ್ದೆಗಳಿಗೆ ಇರುವುದಿಲ್ಲ. ಹಾಗೆ ಇನ್ನು ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ SLC PUC ಮತ್ತು ಡಿಗ್ರಿ, ಅದರಿಂದ ಹೆಚ್ಚಿನ ಒಂದು ನೀವು ವಿದ್ಯಾಭ್ಯಾಸವನ್ನು ಮಾಡಿದರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಇನ್ನು ಬನ್ನಿ, ಈಗ ಡೈರೆಕ್ಟಾಗಿ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ, ಜೆನ್ಯೂನ್ ಆದಂಥ ಅಮೆಜಾನ್ನವರ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನಿಮಗೆ ಹೇಗೆ ಅಪ್ಲೈ ಮಾಡಬೇಕಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಒಂದು ನೋಟಿಫಿಕೇಶನ್ ಅಂದರೆ ಈ ಒಂದು ವೆಬ್ಸೈಟ್ ಲಿಂಕನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಓಪನ್ ಮಾಡಿ ನೀವು ನೋಡ್ಕೊಳ್ಬೋದು. ನೋಡಿ, ಇಲ್ಲಿ ಅಮೆಜಾನ್ ಅಂತ ಕಾಣಿಸ್ತಾ ಇದೆ. ಅಮೆಜಾನ್ನವರ ಒಂದು ಅಫಿಷಿಯಲ್ ವೆಬ್ಸೈಟ್ ಇದು. ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ಹಾಗೆ ಇನ್ನು ಕೆಳಗೆ ಇಲ್ಲಿ ನೋಡಿ, ಜಾಬ್ ರೋಲ್ ಅಂತ ಕೊಟ್ಟಿದ್ದಾರೆ ನೋಡಿ. ಸೇಲ್ಸ್ ಅಸೋಸಿಯೇಟ್ಸ್ IGB ಬೆಂಗಳೂರು ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿಂದ ನೀವು ಅದು ಆಲ್ರೆಡಿ ಸೆಲೆಕ್ಟೆಡ್ ಇರುತ್ತೆ. ಕೆಳಗಡೆ ಬನ್ನಿ. ಹಾಗೆ ಡಿಸ್ಕ್ರಿಪ್ಷನ್ ಕೂಡ ಇದೆ, ಅಲ್ಲಿ ಹೋಗಿ ನೀವು ಹೆಚ್ಚಿನ ಮಾಹಿತಿಗಾಗಿ ಚೆಕ್ ಮಾಡ್ಕೊಳ್ಬೋದು. ಹೌ ಡಿಡ್ ಯು ಫೈಂಡ್ ಔಟ್ ಅಬೌಟ್ ದಿಸ್ ಜಾಬ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್ ಅಂತ ಕ್ಲಿಕ್ ಮಾಡಿ. ಆನಂತರ ಮುಂದೆ ನಿಮ್ಮ ಫುಲ್ ಹೆಸರು, ಹಾಗೆ ನಿಮ್ಮ ಕರೆಕ್ಟ್ ಆದಂತಹ ಮೇಲ್ ID ಮತ್ತು ಮೊಬೈಲ್ ನಂಬರು, ಅಲ್ಟರ್ನೇಟ್ ಮೊಬೈಲ್ ನಂಬರು ಮತ್ತು ಮೇಲ್ ID ಕರೆಕ್ಟಾಗಿ ಹಾಕಿ, ಯಾಕಂದರೆ ಅದಕ್ಕೆ ಅವರು ಕಾಂಟ್ಯಾಕ್ಟ್ ಮಾಡೋದು. ಆನಂತರ ನಿಮ್ಮ ಸರಿಯಾಗಿರುವಂಥ ಡೇಟ್ ಆಫ್ ಬರ್ತು ಮತ್ತು ಜೆಂಡರ್ ಮೇಲ್ ಆ್ಯಂಡ್ ಫಿಮೇಲು.
ಆನಂತರ ಸಿಟಿಜನ್ಶಿಪ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ. ಕರೆಂಟ್ ಲೊಕೇಶನ್ ಯಾವುದಿದೆ ನಿಮ್ಮದು ಅದನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ಲೊಕೇಶನ್ ಬರಲಿಲ್ಲ ಅಂದರೆ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿ. ಆನಂತರ ಹೈಯೆಸ್ಟ್ ಡಿಗ್ರಿ ಏನು ಮಾಡಿದ್ದಾರೆ, ಎಸ್ ಎಲ್ ಸಿ ಪ್ಲಸ್ ಡಿಪ್ಲೊಮಾ, PUC, ಗ್ರ್ಯಾಜುಯೇಷನ್ನು, ಅಂಡರ್ ಗ್ರ್ಯಾಜುಯೇಷನ್ನು ಯಾವುದಿದೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಎಜುಕೇಷನ್ ಟೈಪು ಏನು ಆರ್ಟ್ಸ್, ಕಾಮರ್ಸ್, ಇಂಜಿನಿಯರಿಂಗ್ ಅಥವಾ ಅದರ್ಸು. SLC PUC ಅವರು ಅಪ್ಲೈ ಮಾಡ್ತಾಯಿದ್ರೆ ಅದರ್ಸ್ ಅಂತ ಕ್ಲಿಕ್ ಮಾಡಿ. ಆನಂತರ ಟೋಟಲ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. 0 to 6 ಮಂತ್ ಅಥವಾ 1 ಇಯರ್ ಅಂತ ಕೊಟ್ಟಿರ್ತಾರೆ. ನೀವು ಜಸ್ಟ್ ಏನೂ ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಜಸ್ಟ್ 6 ಮಂತ್ ಅಂತ ಹಾಕಿ ನಡೆಯುತ್ತೆ. ಹಾಗೆ ಆರ್ ಯು ವರ್ಕಿಂಗ್ ಕರೆಂಟ್ಲಿ ಅಂತ ಕೊಟ್ಟಿದ್ದಾರೆ. ಎಲ್ಲಾದರೂ ನೀವು ಆಲ್ರೆಡಿ ವರ್ಕ್ ಮಾಡ್ತಾಯಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಹಾಗೆ ನೋಟಿಸ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ ನೋಡಿ, ಎಷ್ಟು ದಿನದಲ್ಲಿ ಜಾಯ್ನ್ ಆಗ್ತೀರಾ ಅಂತ. 0 to 15 ಡೇಸ್ ಅಂತ ಹಾಕಿ. ಆನಂತರ ಕರೆಂಟ್ ಎಂಪ್ಲಾಯ್ ಅಥವಾ ಲಾಸ್ಟ್ ಎಂಪ್ಲಾಯರ್ ಅದ್ರ ಬಗ್ಗೆ ಏನಾದರೂ ಇದ್ದರೆ ನೀವು ಈ ಮುಂಚೆ ವರ್ಕ್ ಮಾಡಿದರೆ ಅದನ್ನು ಹಾಕಿ. ಆನಂತರ ಕರೆಂಟ್ ಮಂತ್ ಅಥವಾ ಸ್ಯಾಲ್ರಿ ಅಂದರೆ ಲಾಸ್ಟ್ ಜಾಬ್ನಲ್ಲಿ ಎಷ್ಟು ಸ್ಯಾಲ್ರಿ ವಿಡ್ರಾ ಮಾಡಿದರೆ ಅದನ್ನು ಹಾಕಿ. ಆನಂತರ ಇಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಅಂತ ಕೇಳಿದ್ದಾರೆ. ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಪ್ಯಾನ್ ಕಾರ್ಡ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಹಾಗೆ ನೀವು ಏನಾದರೂ ಈ ಮುಂಚೆ ಅಮೆಜಾನ್ ಒಟ್ಟಿಗೆ ಕೆಲಸ ಮಾಡಿದ್ದೀರಾ ಅಂತ ಕೇಳಿದ್ದೆ, ಇಲ್ಲ ಅಂತ ಹಾಕಿ. ಹಾಗೆ ಕರೆಂಟ್ಲಿ ವರ್ಕ್ ವಿತ್ ಅಮೆಜಾನ್, ಆರ್ ಯು ಕರೆಂಟ್ಲಿ ವರ್ಕ್ ವಿತ್ ಅಮೆಜಾನ್ ಅಂತ ಕೊಟ್ಟಿದ್ದಾರೆ. ನೀವು ಈಗಾಗಲೇ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ಇಲ್ಲಿ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಆಮೇಲೆ ನೋಡಿ ಇಲ್ಲೊಂದು ಇಂಪಾರ್ಟೆಂಟ್ ಮಾಹಿತಿ ಇದೆ. ಸೆಲೆಕ್ಟ್ ಯುವರ್ ರೆಸ್ಯೂಮೆ ಅಂತ ಹೇಳಿದ್ದಾರೆ ನೋಡಿ. ರೆಸ್ಯೂಮೇನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಲೇಟೆಸ್ಟ್ ಅಪ್ಡೇಟೆಡ್ ರೆಸ್ಯೂಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಡಾಕ್ಯುಮೆಂಟ್ ಬೇಸ್ನಲ್ಲಿ ಅಥವಾ PDF ಬೇಸ್ನಲ್ಲಿ ಇರಬೇಕಾಗತ್ತೆ. 3 MB ಒಳಗಡೆ ಇದ್ದಂಥ ನೀವು ನಿಮ್ಮ ರೆಸ್ಯೂಮೇನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ನಿಮ್ಮ ಒಂದು ಫೋಟೋ, ರೀಸೆಂಟ್ ಆಗಿರೋ ಫೋಟೋ PNG ಅಥವಾ JPG ಫಾರ್ಮೆಟ್ನಲ್ಲಿ 4 MB ಒಳಗಡೆ ಇರುವಂಥ ಒಂದು ಲೇಟೆಸ್ಟ್ ಆಗಿರೋ ಫೋಟೋವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಬೈ ಚೆಕಿಂಗ್ ಬಾಕ್ಸ್ ಕನ್ಫರ್ಮ್ ಬೈ ಮೈ ಅಂಡರ್ಸ್ಟ್ಯಾಂಡಿಂಗ್ ದ ಫಾಲೋವಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಐ ಆಮ್ ನಾಟ್ ರೋಬೋಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾಟ್ ಕ್ಯಾಪ್ಚಾ ಅಂತ ಬರುತ್ತದು. ಹಾಗೆ ಇನ್ನು ಇಲ್ಲಿ ಸಬ್ಮಿಟ್ ಅಂತ ಕೊನೆಯದಾಗಿ ಕಾಣಿಸ್ತಾ ಇದೆ ನೋಡಿ. ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಆಗುತ್ತೆ. ಈ ಥರ ನೀವು ಇದನ್ನು ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಹಾಗೇನ ಫ್ರೆಂಡ್ಸ್, ಕಂಪನಿಯಿಂದ ಕಂಪ್ಲೀಟ್ ಆದಂಥ ಒಂದು ಟ್ರೈನಿಂಗ್ ಇರುತ್ತೆ. ಯಾರಿಗೂ ಏನೂ ಪ್ರಾಬ್ಲಮ್ ಆಗಲ್ಲ. ಕಂಪ್ಲೀಟ್ ಏನು ಅಮೆಜಾನ್ ಕಡೆಯಿಂದ ಟೀಮು ನಿಮಗೆ ಕಂಪ್ಲೀಟಾಗಿ ಹೇಗೆ ವರ್ಕ್ ಮಾಡಬೇಕು ಅನ್ನೋದರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಟ್ಟು ನಿಮಗೆ ಜಾಬ್ಸ್ಗಳನ್ನು ಪ್ರೊವೈಡ್ ಮಾಡಲಾಗುತ್ತೆ ನೋಡಿ. ಅಮೆಜಾನ್ನವರ ಅಫಿಷಿಯಲ್ ವೆಬ್ಸೈಟ್ದಿಂದ ನಿಮಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ಕೂಡ ತೋರಿಸಿದ್ದೀನಿ. ಏನಾದರೂ ಡೌಟ್ಸ್ ಇದ್ದಲ್ಲಿ ನೀವು ಕಮೆಂಟ್ ಮಾಡಿ ಕೂಡ ಕೇಳ್ಬೋದು. ಕಂಪ್ಲೀಟಾಗಿ ವರ್ಕ್ ಫ್ರಮ್ ಹೋಮ್ ಹುದ್ದೆಗಳಾಗಿರ್ತವೆ. ಟ್ರೈನಿಂಗ್ ಕೂಡ ಕಂಪನಿಯಿಂದನೇ ಕೊಡಲಾಗುತ್ತೆ. ಆನ್ಲೈನ್ ಮೂಲಕ ಕೊಡ್ತಾರೆ ಅಥವಾ ನಿಮಗೆ ಬೆಂಗಳೂರಿಗೆ ಕರೆಸ್ಬೋದು. ಅವರು ಯಾವ ಥರ ಅಂತ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ಹೀಗೆ ನೀವು ವರ್ಕ್ ಮಾಡಬೇಕಾಗತ್ತೆ. ಏನಾದರೂ ಡೌಟ್ಸ್ ಇದ್ದಲ್ಲಿ ನೀವು ನಮಗೆ ಕಮೆಂಟ್ ಮಾಡಿ ಕೂಡ ಕೇಳ್ಬೋದು.